ನಮಸ್ಕಾರ. ಧರ್ಮಸ್ಥಳದ ಪ್ರಕರಣ ದಿನೇ ದಿನೇ ಒಂದು ರೀತಿ ಬಿಗಡಾಯಿಸ್ತಾ ಐತಿ. ಕಾನೂನಿನ ಇಕ್ಕಳದಲ್ಲಿ ಧರ್ಮಸ್ಥಳದ ಪ್ರಕರಣ ಸಿಲುಕ್ತಾ ಇರೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಈಗ ಹಿಂದೂ ಧರ್ಮದ ಮೇಲೆ ಇದೊಂದು ದಬ್ಬಾಳಿಕೆ ನಡೀತಾ ಇದೆ, ಒಂದು ಕುತಂತ್ರ, ಒಂದು ಷಡ್ಯಂತ್ರ ಅಂತ ಹೇಳಿ ಬಿಜೆಪಿ ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ನವರು ಕೂಡ ಈಗ ಮಾಡೋದಕ್ಕೆ ಶುರು ಮಾಡಿದೆ. ಆದ್ರೆ ಈ ಪ್ರಕರಣ ಕಾನೂನು ವ್ಯಾಪ್ತಿಗೆ ಮತ್ತು ಕಾನೂನು ಅಂಗಳಕ್ಕೆ ಕಾಲಿಟ್ಟಿರೋದ್ರಿಂದ ವಿಧಾನಸಭೆಯಲ್ಲಿ ನಿರ್ಧಾರ ಮಾಡೋದು ಕಷ್ಟ ಆಗ್ಬಹುದು ಅಂತ ನನಗನ್ನಿಸ್ತಾರೆ. ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಎದುರಿಗೆ ಭೀಮಾ ಕೊಟ್ಟು ಬಂದಿರೋದ್ರಿಂದ ಆತ ಹೇಳುವಂತ ಮತ್ತು ಆತನ ಯೋಚನೆಯಂತೆ SIT ಸದ್ಯಕ್ಕೆ ಕೆಲಸ ಮಾಡೋದು ಅನಿವಾರ್ಯ ಆಗಿದೆ. ಬಹಳ ಮುಖ್ಯವಾದ ಮತ್ತೊಂದು ವಿಚಾರ ಅಂದ್ರೆ, ಭೀಮಾ ಕರ್ನಾಟಕದ ಯಾವುದೇ ಮಾಧ್ಯಮಗಳಿಗೆ ಸಿಗದೆ ಅಥವಾ ಇಂಡಿಯಾ ಟುಡೇ ಟಿವಿ ಚಾನೆಲ್ಗೆ ಸಂದರ್ಶನ ಕೊಡ್ತಾರೆ. ಇದು ಬಹಳ ವಿಶೇಷ. ಯಾಕೆ ಕನ್ನಡದ ಮಾಧ್ಯಮಗಳಿಗೆ, ಕರ್ನಾಟಕದಲ್ಲಿರುವ ಪತ್ರಕರ್ತರಿಗೆ ಯಾಕೆ ಅದು ಸಿಗೋದಿಲ್ಲ ಗೊತ್ತಾಗ್ತಾ ಇಲ್ಲ. ಇಂಡಿಯಾ ಟುಡೇ ಒಂದು ಟಿವಿ ಚಾನೆಲ್ಗೆ ಹತ್ತತ್ರ 1 ಗಂಟೆ ಇಂಟರ್ವ್ಯೂ ಕೊಡ್ತಾರೆ, ಸಂದರ್ಶನ ಆಗಿದೆ. ಅದು ಕೂಡ ಒಂದು ರೀತಿಯ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಚಲನ ಮೂಡಿಸಿದೆ ಮಾತ್ರ ಅಲ್ಲ, ಕಾನೂನಿನ ಇಕ್ಕಳ ಮತ್ತಷ್ಟು ಬಿಗಿಯಾಗುವಂತೆ ಮಾಡಿದೆ ಅಂತ ನನಗೆ. ಈಗ ಮತ್ತೊಂದು ವರ್ಷೆಯನ್ನ ಭೀಮಾ ಶುರು ಮಾಡಿದ್ದಾನೆ. ತಾನೊಬ್ಬನೇ ಅಲ್ಲ ಊತ ಹಾಕಿದ್ದು, ತನ್ನ ಜೊತೆಗೆ ಇನ್ನೂ 4 ಜನ ಇದ್ರು ಅಂತ ಹೇಳಿ. ತನ್ನ ಅಣ್ಣ ಮಾರ, ಇನ್ನೊಬ್ಬ ರಾಜ ಅಂತೇಳಿ, ಇನ್ನೊಬ್ಬ ಭಾವ, ತನ್ನ ಭಾವ ಅಂತ ಹೇಳ್ತಾನೆ. ಹಾಗಾಗಿ 5 ಜನ ನಾವಿದ್ದೀವಿ ಅಂತ ಆತ ಇಂಡಿಯಾ ಟುಡೇಗೆ ನೀಡಿದಂತ ಸಂದರ್ಶನದಲ್ಲಿ ಆತ ಹೇಳ್ತಾನೆ. ಅಂದ್ರೆ ಇನ್ನೂ 4 ಜನ ಈತನ ಜೊತೆಗೆ ಇದಾರೆ ನಂಗೆ ಆಯ್ತು. ಸಾಕ್ಷಿದಾರ, ಪ್ರಮುಖ ಸಾಕ್ಷಿದಾರ, ಪ್ರಮುಖ ದೂರುದಾರ ಈ ಹೇಳಿಕೆಯನ್ನ ಮಾಧ್ಯಮಗಳಿಗೆ ನೀಡಿದಾನೆ ಅಂದ್ರೆ ಈಗಾಗಲೇ ಅವನು SITಗೂ ಕೂಡ ಈ ಹೇಳಿಕೆಗಳನ್ನು ನೀಡಿರ್ತಾನೆ. ಆ 5 ಜನವನ್ನ ಕರ್ಕೊಂಬಂದು ಹೇಗೆ ಈಗಾಗಲೇ ಹಿಂದೂ ಧರ್ಮದ ಅವಹೇಳನ ಆಗ್ತಾ ಇದೆ, ಅದನ್ನ ನಾಶ ಮಾಡೋದಿಕ್ಕೆ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಕೂಡ ಶುರು ಮಾಡಿದ್ರು. ನನಗನ್ಸುತ್ತೆ ನ್ಯಾಯಾಲಯದ ಅಂಗಳಕ್ಕೆ ಈ ಪ್ರಕರಣ ಹೋಗಿರೋದ್ರಿಂದ ಅಲ್ಲಿಂದ ಬಿಡಿಸ್ಕೊಂಡ್ ಬರೋದು ಅಷ್ಟು ಸುಲಭ ಆಗ್ಲಿಕ್ಕಿಲ್ಲ. ಭೀಮಾ ಇನ್ನೂ 5 ಜನ ಇದಾರೆ ಅಂತ ಹೇಳ್ತಾನೆ. ಪಾಯಿಂಟ್ ನಂಬರ್ 13ರಲ್ಲಿ 70 ಶವಗಳನ್ನ ನಾವು ಆ ಸಮೀಪದಲ್ಲಿ ಹೂಳು ಹಾಕಿದ್ವಿ ಅಂತ ಹೇಳ್ತಾನೆ. 20 ವರ್ಷ ಆಗ್ತಾ ಬಂದಿದೆ ಹೆಚ್ಚು ಕಡಿಮೆ ಈ ಪ್ರಕರಣಗಳು ನಡೆದು. ಅಲ್ಲೆಲ್ಲ ಊತು ಹೋಗಿರ್ಬೋದು, ಆಳಕ್ಕೆ ಹೋಗಿರ್ಬೋದು, ಅಥವಾ ಕೊಚ್ಚಿ ಹೋಗಿರ್ಬೋದು. ನಾನಾ ಸಾಧ್ಯತೆಗಳು ಇರೋದನ್ನ ಭೀಮಾ ಕರಾರುವಕ್ಕಾಗಿ ಹೇಳಕ್ ಶುರು ಮಾಡಿದ್ವಿ. ಹೇಗೆ ಪ್ರಭಾವ ಬೀರಿ ಪ್ರಜ್ವಲ್ ರೇವಣ್ಣ ಕಾನೂನಿನ ಇಕ್ಕಳದಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗ್ಲಿಲ್ಲ, ಹೇಗೆ ಪ್ರಭಾವ ಬೀರಿ ಚಿತ್ರನಟ ದರ್ಶನ್ ಕಾನೂನಿನ ಇಕ್ಕಳದಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗ್ಲಿಲ್ವೋ, ಹೇಗೆ ವಿನಯ್ ಕುಲಕರ್ಣಿ ಮಾಜಿ ಸಚಿವ ಪ್ರಭಾವ ಬೀರಿ ಕಾನೂನಿನ ಇಕ್ಕಳದಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗ್ಲಿಲ್ವೋ, ಈ 3 ಪ್ರಭಾವಿಗಳು ಈಗ ಜೈಲಿನಲ್ಲಿ ಮುದ್ದೆ ಮರೀತಾರೆ. ಹಾಗಾಗಿ ಧರ್ಮಸ್ಥಳದ ಪ್ರಕರಣದಲ್ಲಿ ಅಷ್ಟೊಂದು ಅನಾಥ ಶವಗಳನ್ನ ಅಥವಾ ನಿಜವಾಗ್ಲೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದಿದೆಯೋ ಇಲ್ವೋ, ಈ ಪ್ರಕರಣ, ಈ ವಿಚಾರ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗ್ಬೇಕು. ಹೊರಗಡೆ ಕೂತ್ಕೊಂಡು ಯಾರೇ ಕೂಗಾಡಿದ್ರು ಅಷ್ಟು ಸುಲಭವಾಗಿ ಇದಕ್ಕೆ ಪರಿಹಾರ ಕಾನೂನಿನ ರೂಪದಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನ್ಯಾಯಾಲಯ ಪರಿವ್ಯಾಪ್ತಿಗೆ ಈ ಪ್ರಕರಣ ಹೋಗಿರೋದ್ರಿಂದ ಮತ್ತಷ್ಟು ತನಿಖೆಯನ್ನ SIT ಮಾಡಲೇಬೇಕಾಗುತ್ತೆ, ಮತ್ತಷ್ಟು ಉತ್ಖನನ ಕೂಡ ಮಾಡಬೇಕಾಗುತ್ತೆ. ಯಾವತ್ತು ದೌರ್ಜನ್ಯ ನಡೀತು ಮಹಿಳೆಯರ ಮೇಲೆ, ಯಾವತ್ತು ಅವರನ್ನು ಊತಾಕಲಾಗಿತ್ತು, ತಿಮ್ಮಾರೋಡಿ ಮತ್ತು ಗಿರೀಶ್ ಮಟ್ಟಣ್ಣ, ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಭೀಮಾ ಮತ್ತು ಭೀಮದ ತಂಡಕ್ಕೆ ಗೊತ್ತಿರಬಹುದು ಅಂತೇಳಿ SIT ಕೂಡ ಅನುಮಾನಿಸ್ತಾ ಇದೆ. ಯಾರು ಈ ತಿಮ್ಮಾರೋಡಿ, ಭೀಮನ ಜೊತೆಯಲ್ಲಿ ಇರತಕ್ಕಂತ 3 ಜನ ಪ್ರಮುಖರು, ಸಮೀರ್ ಅಷ್ಟೂ ಸೇರಿ ತಳ್ಳಿ ಹಾಕೋದಿಕ್ ಸಾಧ್ಯವೇ ಇಲ್ಲ. ಎಷ್ಟೇ ಪ್ರಭಾವ ಬೀರಿದ್ರು ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ನ್ಯಾಯಾಲಯದ ಪರಿವ್ಯಾಪ್ತಿಯಲ್ಲೇ SIT ಹೋಗ್ಬೇಕಾಗುತ್ತೆ. ಸರ್ಕಾರ ವಿಜಿಲೆನ್ಸ್ ಮಾಡಬಹುದು, ಸರ್ಕಾರ ಮೇಲುಸ್ತುವರಿ ನೋಡ್ಬೋದು, ಸರ್ಕಾರ ದಾರಿ ತಪ್ಸಕ್ ನೋಡಿದ್ರೆ ಈಗಂತೂ ಕಷ್ಟ. ಬಿಜೆಪಿನೂ ದಾರಿ ತಪ್ಸಕ್ ಆಗೋದಿಲ್ಲ, ಕಾಂಗ್ರೆಸ್ ದಾರಿ ತಪ್ಸಕ್ ಆಗಲ್ಲ. ಹಿಂದೂ ಧರ್ಮನ ಹಾಳು ಮಾಡೋದಿಕ್ಕೆ ಬಂದಿದ್ದಾರೆ ಇವರೆಲ್ಲ ಸೇರ್ಕೊಂಡು ಅಂತ ಒಂದು ಮಾತು ಹೇಳ್ತಾ ಇದಾರೆ. ಅದು ಸಾಧ್ಯ ಇಲ್ಲದ ಮಾತು. ಹಿಂದೂ ಧರ್ಮದ ಮೇಲೆ 2000 ವರ್ಷಗಳಿಂದನೂ ಕೂಡ ದಾಳಿ ನಡೀತಾನೆ ಇದೆ, ಆಕ್ರಮಣಗಳಾಗಿದ್ದಾವೆ. ಆದ್ರೆ ಇವತ್ತಿನವರೆಗೂ ಹಿಂದೂ ಧರ್ಮ ಬಹಳ ಬಲಿಷ್ಠವಾಗಿ ಉಳ್ಕೊಂಡಿದೆ. ಅದು ಸಾಧ್ಯ ಇಲ್ಲ. ಹಾಗಂತೇಳಿ ಹಿಂದೂ ಧರ್ಮದ ಶೆಲ್ಟರ್ ಅನ್ನು ತಕೊಂಡು ಇಲ್ಲಿ ಯಾವುದೋ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ನಡೆದಿದ್ರೆ, ಆದ್ರೆ ಸೌಜನ್ಯ ಕಣ್ಣೆದುರೇ 2013ರಲ್ಲಿ ಅಟೆಂಪ್ಟ್ ಟು ರೇಪ್ ಆಗಿ ತೀರ್ಕೊಂಡಿರೋದು, ಬರ್ಬರವಾಗಿ ಅವಳ ಹತ್ಯೆ ಆಗಿರೋದು ಎಲ್ಲರ ಕಣ್ಮುಂದೆ. ಅವಳು ಸತ್ತೋಗಿದ್ದಾಳೆ ಅಂದ್ರೆ ಅವಳನ್ನ ಸಾಯಿಸುವಂತ ಆರೋಪಗಳು ಖಂಡಿತವಾಗ್ಲೂ ಇದ್ದಾರೆ. ಯಾರು ಅನ್ನೋದು ಇವತ್ತಿಗೂ ಕೂಡ CBIಗೂ ಸಿಗ್ಲಿಲ್ಲ. ಅಷ್ಟೊಂದು ಬುದ್ಧಿವಂತರಿದ್ದಾರ ಆರೋಪ ಮಾಡಿದವರು, ಹತ್ಯೆ ಮಾಡಿದವರು. ಈ ಪ್ರಕರಣ ನಿಜವಾಗ್ಲೂ ಒಂದು ತಾರ್ಕಿಕ ಅಂತ್ಯ ಬರಬೇಕು, ತಾರ್ಕಿಕವಾಗಿ ಅಂತ್ಯ ಆಗ್ಬೇಕು ಈ ಪ್ರಕರಣ. ಆಗ ಮಾತ್ರ ಈ ನ್ಯಾಯಾಲಯದ ಪರಿವ್ಯಾಪ್ತಿಯಲ್ಲಿ ಇದಕ್ಕೊಂದು ಪರಿಹಾರ ಸಿಗೋದಿಕ್ಕೆ ಸಾಧ್ಯ ಇದೆ. ಸೊ ನೀವು ನಿರ್ಧಾರ ಮಾಡಕ್ ಆಗುದಿಲ್ಲ. ನಾವು ಕೇಳ್ಬೋದು, ನೀವು ಕೇಳ್ಬೋದು, ನಾವು ಹೇಳ್ಬೋದು ಅಷ್ಟೇನೆ. ನೀವು ನಿರ್ಧಾರ ಮಾಡಕ್ ಆಗುದಿಲ್ಲ. ಸೊ ಹಾಗಾಗಿ ಧರ್ಮಸ್ಥಳ ಪ್ರಕರಣ ಯಾರು ಏನೇ ಹೇಳಿ ಕಾನೂನಿನ ಇಕ್ಕಳಕ್ಕೆ ಪ್ರಬಲವಾಗಿ ಸಿಲುಕೊಂಡಿದೆ. ಈ ಇಕ್ಕಳದಿಂದ ಪಾರಾಗಿ ಬರೋದಿಕ್ಕೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ನ್ಯಾಯಾಲಯದಲ್ಲಿಯೇ ಇದರ ಪರಿಹಾರ ಸಿಗೋದು. ಮತ್ತೆ SIT ಮತ್ತಷ್ಟು ದಿನಗಳು ಕೂಡ ಉತ್ಖನನ ಮಾಡಬೇಕಾಗುತ್ತೆ. ಭೀಮನ ಜೊತೆ ಇರ್ತಕ್ಕಂಥ ಇನ್ನೂ 4 ಜನವನ್ನ ಕರೆಸಿ ಅವರು ಗುಂಡಿ ಅಗಿಸಿ ನೋಡ್ಬೇಕಾಗುತ್ತೆ.
ಕೊನೆಗೆ ಸಿಕ್ಲಿಲ್ಲ ಅಂದ್ರೆ ನಮ್ಗೆ ಯಾವುದಕ್ಕೆ ಆಗ್ಲಿ ನ್ಯಾಯಾಲಯ ಬಯಸೋದು ಸಾಕ್ಷಿಗಳೇ ಸಿಗದೆ ಹೋದಾಗ ಅನಿವಾರ್ಯವಾಗಿ ಹತ್ಯೆ ಆದಂತ ಕುಟುಂಬಗಳಿಗೆ ನ್ಯಾಯ ಸಿಗೋದು ಕಷ್ಟ. ಹಾಗಾಗಿ ಸಾಕ್ಷಿಗಳನ್ನು ಹುಡುಕೋ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ SIT ಮಾಡಬೇಕಾಗುತ್ತೆ. ಅದರಿಂದ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಧರ್ಮಸ್ಥಳ ಇದೆಯೋ ಅದು ನೋಡ್ಕೊಳ್ಳುವಂತ ಉಸ್ತುವಾರಿಯವರು ಇದ್ದಾರೋ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಯಾರೇ ಇದ್ರೂ ಕೂಡ ಅವರು ಕಾನೂನಿನ ಚೌಕಟ್ಟಿಗೆ ಬರಬೇಕಾಗುತ್ತೆ, ಸಿಲುಕುವ ಸಾಧ್ಯತೆಗಳನ್ನ ಭೀಮಾ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಅವನು ಹಲವಾರು ಹ್ಯಾಂಗಲ್ಗಳಲ್ಲಿ ಈಗ ಹೊಸ ವಿಚಾರಗಳನ್ನ ಮುಂದಿಟ್ಟಿದ್ದಾನೆ ಇಂಡಿಯಾ ಟುಡೆಗೆ ನೀಡಿದ ಸಂದರ್ಶನದಲ್ಲಿ. ಹಾಗಾಗಿ ಇನ್ನೂ 4 ಜನ ಕರ್ಕೊಂಡ್ಬಂದು ಮತ್ತೆ ಉತ್ಖನನ ಮಾಡುವಂತ ಹೊಸ ಜವಾಬ್ದಾರಿ SIT ಮೇಲೆ ಇದೆ. ಸರ್ಕಾರ ನಿರ್ದೇಶನ ಮಾಡಬಹುದು, ಮತ್ತೆ ಸಾಕ್ ಬಿಡ್ರಪ್ಪ ಅಂತ ಹೇಳಕ್ ಆಗುದಿಲ್ಲ. ಕೋರ್ಟಿಗೆ ಉತ್ತರ ಕೊಡಬೇಕಾಗುತ್ತೆ. ಕೋರ್ಟಿನ ಅಂಗಳದಿಂದ ಇದು ಬಂದಿರೋದು. ಆ ಕಾರಣಕ್ಕೋಸ್ಕರನೇ ಸರ್ಕಾರ SIT ರಚನೆ ಮಾಡಿರೋದು. ನ್ಯಾಯಾಧೀಶರಿಗೆ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದು ಮನವರಿಕೆ ಆಗ್ಬೇಕು, ಭೀಮಾ ಸುಳ್ಳು ಹೇಳಿದ್ದ ಅನ್ನೋದನ್ನು ಮನವರಿಕೆ ಆಗ್ಬೇಕು, ಭೀಮನ್ ತಂಡ ಸುಳ್ಳು ಹೇಳ್ತು ಅನ್ನೋದು ಮನವರಿಕೆ ಆಗ್ಬೇಕು. ಆದ್ರೆ ಸೌಜನ್ಯ ಸತ್ತೋಗಿರೋ ಪ್ರಕರಣ ಸುಳ್ಳಾಗ್ಲಿಕ್ಕೆ ಸಾಧ್ಯ. ಅವರು ಮತ್ತೆ ಮಾಡಿರೋ ಆರೋಪಿಗಳು ಇಲ್ಲ ಅನ್ನೋದು ಸತ್ಯ, ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯ. ಈ ಕಾರಣಕ್ಕೆ ಇದಕ್ಕೆ ತಾರ್ಕಿಕ ಅಂತ್ಯ ಬೀಳ್ಬೇಕು ಅಂದ್ರೆ SIT ಇನ್ನು 1, 2, 3 ತಿಂಗಳ ಕಾಲ ಕೆಲಸ ಮಾಡಬೇಕಾಗಿ ಬರಬಹುದು. ನೀವು ಅವಸರ ಮಾಡುವಷ್ಟು ಮಟ್ಟಿಗೆ ಅದು ಇದಕ್ಕೆ ಅಂತಿಮ ವರ್ಷ ಸಿಗೋದಿಲ್ಲ. ಭೀಮಾ ಫೀಲ್ಡ್ ಇಳಿಯೋದಕ್ಕಿಂತ ಮುಂಚಿತವಾಗಿ ಈ 3 ಜನರ ಸಂಪರ್ಕದಲ್ಲಿ ಇದ್ದ ಮತ್ತೆ ಇದರಿಂದ ಯಾರು ತಂಡ ಇದೆಯೋ ಅವ್ರ ಜೊತೆಗೆ ಇದ್ದ, ಮಾತುಕತೆ ನಡೆಸಿದ್ದ ಅನ್ನೋದು ಇಂಡಿಯಾ ಟುಡೆಗೆ ಭೀಮಾ ನೀಡಿರೋ ಸಂದರ್ಶನದಲ್ಲಿ ಸ್ವಲ್ಪ ಸುಳಿವು ಸಿಗ್ತಾ ಹೋಗುತ್ತೆ. ಆ ಕಾರಣಕ್ಕೆ ಇದರಲ್ಲಿ ಏನೂ ಉರುಳಿಲ್ಲ ಅಂತೇಳಿ ಬಿಜೆಪಿ, ಕಾಂಗ್ರೆಸ್, ಹಿಂದೂಪರ ಸಂಘಟನೆಗಳು ಭೀಮನ ಮಂಪರ ಪರೀಕ್ಷೆ ಮಾಡಬೇಕು ಅಂತೇಳಿ ಸಾರ್ವಜನಿಕರ ವಲಯದಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ. ಪ್ರತಿಪಕ್ಷವಾದಂತ ಬಿಜೆಪಿ ಕೂಡ ಈಗ ಒತ್ತಾಯ ಮಾಡ್ತಾ ಇದೆ. ಈ ಉತ್ಖನನವನ್ನು ನಿಲ್ಲಿಸಬೇಕು ಅಂತ ಕೂಡ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಇದೊಂದು ಷಡ್ಯಂತ್ರ ಅಂತೇಳಿ ಹೇಳ್ತಾ ಇದೆ. ಇವು ಯಾವ ಮಾತುಗಳನ್ನು ಕೂಡ ಇಲ್ಲಿ ವ್ಯಾಲಿಡ್ ಆಗೋದಿಲ್ಲ. ಏನಿದ್ರು ಕೋರ್ಟ್ ನಿರ್ದೇಶನ ಮಾಡಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಮಂಪರು ಪರೀಕ್ಷೆ ನ್ಯಾಯಾಲಯ ಅನುಮತಿ ಕೊಟ್ರೆ ಮಾಡ್ಬೇಕಾಗುತ್ತೆ. ಭೀಮಾ ಮತ್ತು ಭೀಮನ್ ಜೊತೆಗೆ 4 ಜನ ಯಾಕೆ ಬರ್ತಾ ಇಲ್ಲ? ಅವ್ರಿಗೇನು ಭಯ ಇದೆಯಾ? ಭಯ ಇದ್ರೆ ನ್ಯಾಯಾಲಯ ಖಂಡಿತ ರಕ್ಷಣೆ ಕೊಡೋದಿಕ್ಕೆ ಸೂಚನೆ ಕೊಡುತ್ತೆ. ಹಾಗಾಗಿ ಮಂಪರು ಪರೀಕ್ಷೆ ಅನಿವಾರ್ಯ ಆದ್ರೆ ಮಾಡ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳಿ. ಬಟ್ ಮತ್ತಷ್ಟು ದಿವಸ ಈ ಪ್ರಕರಣ ಹೇಳ್ಕೊಂಡು ಹೋಗುತ್ತೆ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯಮಾಡಿ ಇದನ್ನ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳಿ ಬರ್ತೀನಿ ಪುನಃ ಮತ್ತೆ.